ಇನ್ನು ತಮ್ಮ ಉಪವಾಸವನ್ನು ಅಂತ್ಯಗೊಳಿಸಿದಂತಹ ಸೋನಂ ವಾಂಗ್ಚುಕ್ ಮುಂದಿನ ನಡೆ ಏನಿರುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಹಾಗೆ ಅವ್ರು ಯಾಕೆ ಇದ್ದಕ್ಕಿದ್ದ ಹಾಗೆ ಉಪವಾಸವನ್ನು ಕೈ ಬಿಟ್ರು ಅಂತ ತುಂಬಾ ಜನ ಕಾಂಗ್ರೆಸ್ನವರೇ ಡೀಲ್ ಮಾಡ್ಕೊಂಡು ಕೈ ಬಿಟ್ರು ಅವ್ರ ಉಪವಾಸನ ಅಂತ ಅವ್ರ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಬಟ್ ಈ ಟೀಕೆಗಳಿಗೆ ಸೋನಂ ವಾಂಗ್ಚುಕ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವರ ಕೈಯಿಂದ ಯಾಕೆ ನೀವು ಉಪವಾಸವನ್ನು ಅಂತ್ಯಗೊಳಿಸಿದ್ರಿ, ಯಾವ ಡೀಲ್ ಮಾಡ್ಕೊಂಡಿದ್ದೀರಿ ಅಂತ ನೀವು ಕೇಳಿದ್ರಿ. ಉಪವಾಸ ಮಾಡಿ ನಾನು 11 kg ತೂಕವನ್ನು ಕಳ್ಕೊಂಡಿದ್ದೀನಿ ಅಂತ ಅವರು ಹೇಳಿದ್ರು. ಏನನ್ನೂ ಯೋಚಿಸದೆ ಬಾಯಿಗೆ ಬಂದಂತೆಲ್ಲ ನನ್ನ ಬಗ್ಗೆ ನೀವು ಮಾತಾಡಬೇಡಿ ಅಂತ ಹೇಳಿದ್ರು. 26 ದಿನಗಳ ನಂತರ ನಾನು ನನ್ನನ್ನು ಸಾಬೀತುಪಡಿಸ್ಕೊಳ್ಬೇಕಾ, ನನಗೆ ಯಾರಿಂದಲೂ ಕೂಡ ಸರ್ಟಿಫಿಕೇಟ್ ಸಿಗೋ ಅಗತ್ಯ ಇಲ್ಲ. ವಿಡಿಯೋ ಬಿಡುಗಡೆ ಮಾಡಿ ಸೋನಂ ವಾಂಗ್ಚುಕ್ ಕಾಂಗ್ರೆಸ್ನ ಟೀಕೆ ಟಿಪ್ಪಣಿಗಳನ್ನು ಅಡ್ರೆಸ್ ಮಾಡೋ ಕೆಲಸವನ್ನು ಮಾಡಿದ್ರು ಮತ್ತು ಅಸಮಾಧಾನ ವ್ಯಕ್ತಪಡಿಸಿದ್ರು. ಬಾಯಿಗೆ ಬಂದಾಗ ನೀವು ನನ್ನ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಒಂದ್ಸಲ ಆಂಟಿ ನ್ಯಾಷನಲ್ ಅಂತಾರೆ, ಇನ್ನೊಂದ್ಸಲ ಡೀಲ್ ಮಾಸ್ಟರ್ ಅಂತಾರೆ, ಇನ್ನು ಏನೇನು ಕೇಳಿಸ್ಕೋಬೇಕು ನಿಮ್ಮ ಕೈಯಿಂದ ಅಂತ ಅತೃಪ್ತಿ ಹೊರಹಾಕಿದ್ರು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಪ್ರಾಬಬ್ಲಿ ಇಷ್ಟು ವಿಚಾರಗಳನ್ನ ಕಾಂಗ್ರೆಸ್ಗೆ ಮುಟ್ಟಿಸಿದ್ರು ಅಂತ. ಖಂಡಿತವಾಗ್ಲು ಸೋನಂ ವಾಂಗ್ಚುಕ್ ಅವರ ಉಪವಾಸ ಅಂತ್ಯದ ಬಳಿಕ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ಶುರುವಾಗಿರುವಂತದ್ದು. ಮಧ್ಯರಾತ್ರಿ ಏಕಾಏಕಿ ಬಿಜೆಪಿ ನಾಯಕರು ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವರಿಗೆ ಒಂದಷ್ಟು ಭರವಸೆಗಳನ್ನ ಕೊಟ್ಟ ಬಳಿಕ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನ ನಿಲ್ಲಿಸಿದ್ರು. ಅದಾದ ಬಳಿಕ ಮುಂದಿನ ನಡೆಯ ಬಗ್ಗೆ ಕೂಡ ಸಾಕಷ್ಟು ಕುತೂಹಲಗಳಿತ್ತು. ಈ ನಡುವೆ ಅವರು ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಉಪವಾಸ ಸತ್ಯಾಗ್ರಹವನ್ನ ಮುಗಿಸಿದ್ದಾರೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಆರೋಪಗಳು ಕೇಳಿ ಬಂದಿತ್ತು. ಇದರಿಂದ ಬೇಸರಗೊಂಡಿರುವಂತ ಅವರು ಇವತ್ತು ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಿರುವಂತದ್ದು. 26 ದಿನಗಳ ಕಾಲ ನಾನು ಉಪವಾಸ ಸತ್ಯಾಗ್ರಹ ದೇಶದ ಮಕ್ಕಳಿಗೋಸ್ಕರ ಮಾಡಿದ್ದೆ, ಈಗ ನನ್ನ ಕ್ರೆಡಿಬಿಲಿಟಿ ಬಗ್ಗೆ ಪ್ರಶ್ನೆಯನ್ನ ಮಾಡ್ಲಾಗ್ತಾ ಇದೆ, ನಾನು ಹೊಂದಾಣಿಕೆ ಮಾಡ್ಕೊಂಡಿದ್ದೇನೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದರಿಂದ ನನಗೆ ಬೇಸರವಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ದೇಶದ ಮಕ್ಕಳ ಪರವಾಗಿ ಹಿಂದೆಯೂ ಕೂಡ ಇದ್ದೆ, ಮುಂದೆಯೂ ಕೂಡ ಇರ್ತೀನಿ ಅನ್ನುವಂತ ಸ್ಪಷ್ಟನೆಯನ್ನ ಕೂಡ ಅವರು ಕೊಟ್ಟಿದ್ದಾರೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.